ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇವಲ ಟ್ಯಾಬ್ಲೆಟ್ ಮತ್ತು ಈ ಒಂದು ಶಾಂಪು ಇದ್ದರೆ ಸಾಕು, ಎಷ್ಟೇ ಬಿರುಕು ಹಿಮ್ಮಡಿಗಳ ಕಾಲುಗಳೆಲ್ಲವೂ ಕೂಡ ಸ್ಮೂತ್ ಆಗಿಬಿಡುತ್ತೆ. ಒಂದು ಸತಿ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಚಳಿಗಾಲದಲ್ಲಿ ಕಾಲುಗಳು ತುಂಬ ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ಕೂಡ ರಕ್ತ ಬರೋ ಥರ ಕಾಲೇನಾದರೂ ಹೊಡೆದ್ಬಿಟ್ರೆ ಸಾಕು, ನಡೆಯೋಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸಾಕ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇವನ್ ಹಾಸಿಗೆ ಆಗಿರ್ಬೋದು, ಏನು ಹೊಚ್ಕೊಂಡ್ರೂ ಕೂಡ ಕಾಲು ಒಳಗಡೆ ಹೋಗಿ ಅಂಟ್ಬಿಡುತ್ತೆ, ಹಿಮ್ಮಡಿಯಲ್ಲಿ ಅಂಟ್ಕೊಂಡು ಬಿಡುತ್ತೆ, ರಕ್ತನೇ ಬಂದುಬಿಡುತ್ತೆ, ತೆಗಿಯೋಕ್ಕಾಗೋದಿಲ್ಲ. ಹಾಗಿದ್ದಾಗ ಈ ಒಂದು ರೆಮಿಡಿನ ನೀವು ವಾರದಲ್ಲಿ 2-3 ಸತಿ ಟ್ರೈ ಮಾಡಿದ್ರೂ ಸಾಕು, ಈಸಿಯಾಗಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು, ಈಸಿಯಾಗಿ ಕಮ್ಮಿ ಆಗುತ್ತೆ. ಒಂದೇ ಒಂದು ಈರುಳ್ಳಿನ ತೊಗೊಂಬಿಡಿ, ಎಷ್ಟು ಸುಲಭವಾಗಿ ಕೆಲಸ ಮುಗಿಯುತ್ತೆ. ಎಷ್ಟೋ ದುಡ್ಡು ಕೊಟ್ಟು ತಂದು ಮಾಡಿದರೂ ಕೂಡ ಒಂದೊಂದು ಟೈಮು ಕ್ರ್ಯಾಕ್ ಆಗಿರುವ ಹೀಲ್ಗಳೇನಿದ್ದಾವೆ ಜೋಡೋದಿಲ್ಲ. ಆದರೆ ಈ ಒಂದು ರೆಮಿಡಿನ ಟ್ರೈ ಮಾಡಿದರೆ ಸಾಕು, ಎಷ್ಟೋ ಕೆಲಸಗಳು ಈಸಿ ಆಗುತ್ತೆ. ಒಂದು ಸತಿ ಇದನ್ನು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನಿಲ್ಲಿ ಒಂದು ಗ್ರೇಟರ್ ತೊಗೊಂಡಿದ್ದೀನಿ. ಗ್ರೇಟರ್ ಸಹಾಯದಿಂದ ನೀವು ಈರುಳ್ಳಿನ ನೀಟಾಗಿ ಸಣ್ಣದಾಗಿ ಮಾಡ್ಕೋಬೋದು. ಇದ್ರ ರಸ ಕೂಡ ತೊಗೋಬೋದು, ಇಲ್ಲ ಈರುಳ್ಳಿ ಕೂಡ ತೊಗೋಬೋದು. ಇನ್ನೂ ಎಫೆಕ್ಟು ಚೆನ್ನಾಗಿರಬೇಕು ಅಂತಂದರೆ ಈರುಳ್ಳಿ ಜೊತೆಗೆ ತೊಗೊಳ್ಳಿ, ಜಲ್ದಿ ವರ್ಕ್ ಆಗುತ್ತೆ, ಈಸಿಯಾಗಿ ವರ್ಕ್ ಆಗುತ್ತೆ. ನಿಮಗೆ ಬೇಕಾದರೆ ನೀವು ಇದನ್ನು ಮಿಕ್ಸಿ ಜಾರಿಗಾದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ನಿಮ್ಮ ಹತ್ರ ಏನಾದರೂ ಸಣ್ಣ ಕಟ್ಟರ್ಗಳೇನಾದರೂ ಇದ್ದರೆ ಅದ್ರ ಸಹಾಯದಿಂದನೂ ಸಣ್ಣಗೆ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಗ್ರೇಟರ್ ಸಹಾಯದಿಂದ ಮಾಡ್ಕೊತೀನಿ, ಯಾಕಂತಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಸಿಗುತ್ತೆ. ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈರುಳ್ಳಿ ಏನಿದೆ ನೋಡಿ, ಒಂದು ಬಾಡಿನ ತಂಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಹೀಟಾಗಿರುವಂತಹ ಕಾಲುಗಳು ಒಡೆಯೋದಕ್ಕೆ ರೀಸನ್, ಈ ಚಳಿಗಾಲದಲ್ಲಿ ಚಳಿ ಇರೋದ್ರಿಂದನೇ ಕಾಲುಗಳು ಹೊಡಿತವೆ ಅಂತಲ್ಲ, ಈರುಳ್ಳಿನ ಆ ಜಾಗದಲ್ಲಿ ಹಚ್ಚೋದ್ರಿಂದ ಒಡೆದಿರುವಂಥ ಕಾಲುಗಳೇನಿದ್ದಾವೆ ಅವು ಜಾಯಿಂಟ್ ಆಗುತ್ತೆ. ಹಾಗಾಗಿ ಆ ಜಾಗದಲ್ಲಿ ನಮ್ಮ ಬಾಡಿಯಲ್ಲಿರುವ ಎಲ್ಲ ಹೀಟ್ ಏನಿದೆ ಕಾಲಿನ ಹೊಡೆದ್ಬಿಟ್ಟು ಹೊರಗಡೆ ಬರುತ್ತೆ, ಅಂದರೆ ಹಿಮ್ಮಡಿಗಳು ಹೊಡೆದ್ಬಿಟ್ಟು ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ಜಾಗದಲ್ಲಿ ನಮಗೆ ಏನು ಬೇಕಪ್ಪ ಅಂತಂದರೆ ಸ್ವಲ್ಪ ತಂಪಾಗಬೇಕು. ಹಾಗಾಗಿ ಈರುಳ್ಳಿನ ನೀವು ಆ ಪ್ಲೇಸ್ನಲ್ಲಿ ಹಚ್ಚೋದ್ರಿಂದ ಏನಿದೆ ಜಲ್ದಿ ಜಾಯಿಂಟ್ ಆಗ್ತವೆ. ನೆಕ್ಸ್ಟ್ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರಿಶಿನ ಪುಡಿನ ತೊಗೊಂಡಿದ್ದೀನಿ, ಅಂದರೆ ಹಳದಿ ಪುಡಿ. ಅರಿಶಿನ ಪುಡಿ ಹಾಕೋದು ಎದಕ್ಕಪ್ಪ ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತೆ. ಯಾವುದೇ ರೀತಿಯಾದಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಬಾಡಿಯಲ್ಲಿ ಯಾವುದೇ ರೀತಿಯಾದ ಇನ್ಫೆಕ್ಷನ್ಸ್ನ ತಡೆಗಟ್ಟೋಕ್ಕೋಸ್ಕರ ಅದನ್ನು ಯೂಸ್ ಮಾಡಬೇಕು. ಈಗ ನಾನು ಮೊದಲೇ ಹೇಳಿರೋ ಹಾಗೆ ಎಷ್ಟು ಕಾಲೆಲ್ಲ ಒಡೆದ್ಬಿಟ್ಟಿರುತ್ತೆ, ಕಾಲುಗಳೆಲ್ಲ ಒಡೆದಾಗ ಏನಾಗುತ್ತೆ, ಅದರಲ್ಲಿ ಈ ಹೊಲಸುಗಳೆಲ್ಲ ಕೂಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮಣ್ಣಿನ ಹೊಲಸಾಗಿರ್ಬೋದು, ನಡೀತಾ ಇರ್ಬೇಕಾದ್ರೆ ಹೊಲಸುಗಳಾಗ್ತವೆ. ಹಾಗಿದ್ದಾಗ ಏನಾಗುತ್ತೆ, ಇನ್ನೂ ಜಾಸ್ತಿ ಬಿರುಕು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹಳದಿ ಪುಡಿ ಏನಿದೆ ಅದು ತುಂಬ ಇಂಪಾರ್ಟೆಂಟು. ಅರಿಶಿನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಡೇಟ್ ಬಾರ್ ಆಗಿರುವಂಥ ಟ್ಯಾಬ್ಲೆಟ್ನಾದರೂ ತೊಗೊಳ್ಳಿ, ಅಥವಾ ಚೆನ್ನಾಗಿರೋ ಟ್ಯಾಬ್ಲೆಟ್ ಇದ್ದರೂ ತೊಗೊಳ್ಳಿ. ಈ ಒಂದು ಟ್ಯಾಬ್ಲೆಟ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಇದರಲ್ಲಿ ಬ್ಯಾಕ್ಟೀರಿಯಸ್ ಇನ್ಫೆಕ್ಷನ್ಸ್ ಏನಾದರೂ ನಿಮಗೆ ಹೆಚ್ಚಾಗಿದ್ದರೆ, ನಿಮ್ಮ ಕಾಲಿನಲ್ಲಿ ಧೂಳುಗಳು ಜಾಸ್ತಿ ಕುಂತಾಗ ಏನಾಗುತ್ತೆ, ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಹೋಗೋದಿಲ್ಲ. ಅಂಥ ಸಮಯದಲ್ಲಿ ಇದನ್ನು ಹಾಕಿ ಮಾಡೋದ್ರಿಂದ ಕ್ಯೂರ್ ಆಗುತ್ತೆ, ತಡೆಗಟ್ಟುತ್ತೆ, ಇನ್ನೂ ಜಾಸ್ತಿ ಆಗೋದನ್ನು ತಡೆಗಟ್ಟುತ್ತೆ. ಹಾಗಾಗಿ ಇದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ಇವೆಲ್ಲವನ್ನು ಕೂಡ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಒಂದು ಒಳ್ಳೆಯ ಪೇಸ್ಟ್ ರೀತಿ ರೆಡಿಯಾಗಿದೆ ನೋಡಿ. ಈಗ ನಮ್ಮ ಪೇಸ್ಟ್ ರೆಡಿಯಾಗಿದೆ, ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ಒಂದು ನೀವು ಏನಾದರೂ ಒಂದು ಪುಟ್ಟಿನ ತೊಗೊಳ್ಳಿ. ಒಂದು ಪುಟ್ಟಿಯಲ್ಲಿ ನಾನಿಲ್ಲಿ ಡೆಟಾಲ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲೇ ಹೇಳಿರೋ ಹಾಗೆ ಉಪ್ಪು ತುಂಬ ಸಹಾಯ ಮಾಡುತ್ತೆ. ಈ ಉಪ್ಪು ನೀರಿನಲ್ಲಿ ಕಾಲು ಹಾಕಿ ಇಡೋದ್ರಿಂದ ಡೆಡ್ ಸ್ಕಿನ್ ಅಂತ ಹೇಳ್ಬೋದು, ಕೆಟ್ಟೋಗಿರುವಂಥ ಸ್ಕಿನ್, ಅಥವಾ ಮೇಲ್ಗಡೆ ಭಾಗ ಆಗಿರ್ಬೋದು, ಕೆಳಗಡೆ ಭಾಗ ಆಗಿರ್ಬೋದು, ನಮ್ಮ ಹಿಮ್ಮಡಿ ಭಾಗ ಆಗಿರ್ಬೋದು, ಎಲ್ಲವೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಮೇಲ್ಗಡೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಮಣ್ಣಿನಲ್ಲಿ ಆಗಿರ್ಬೋದು, ಹೊಲಸಾಗಿರ್ಬೋದು, ಏನೇ ಇದ್ದರೂ ಕೂಡ ಅದನ್ನು ನೀಟಾಗಿ ಕ್ಲೀನ್ ಮಾಡೋಕ್ಕೋಸ್ಕರ ಉಪ್ಪು ನೀರಿನಲ್ಲಿ ಕಾಲನ್ನು ಒಂದು 15-20 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಹಾಗಿದ್ದಾಗ ನಿಮ್ಮಲ್ಲಿ ಇರುವಂತಹ ಡೆಡ್ ಸ್ಕಿನ್ ಏನಿದೆ, ಎಲ್ಲ ಕಾಲಿನಲ್ಲಿರುವಂಥ ಧೂಳಾಗಿರ್ಬೋದು, ನೀಟಾಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ನೆಕ್ಸ್ಟ್ ನೋಡಿ, ನೀಟಾಗಿ ಕಾಲನ್ನ ಒರೆಸ್ಕೊಂಡ್ಮೇಲೆ ನಾವು ಏನು ರೆಮಿಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಅಪ್ಲೈ ಮಾಡ್ಕೋಬೇಕು. ಈಗ ಟೈಮ್ ಬಂದಿದೆ, ಅದನ್ನು ಅಪ್ಲೈ ಮಾಡ್ಕೊಳ್ಳೋ ಟೈಮು. ಇದನ್ನು ನೀವು ಯಾವ ಟೈಮಿಗೆಲ್ಲ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಇದನ್ನು ಹೆಚ್ಚಾಗಿ ನೀವು ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳಿ. ಬೆಳಿಗ್ಗೆ ಎಲ್ಲ ನಿಮಗೆ ಎಷ್ಟೇ ಕೆಲಸಗಳಿರ್ತವೆ, ನಡೆಯೋದಿರುತ್ತೆ, ಹಾಗಾಗಿ ಇದು ವರ್ಕ್ ಆಗೋದಿಲ್ಲ, 90% ವರ್ಕ್ ಆಗೋದಿಲ್ಲ. ಇದನ್ನು ನೀವು ರಾತ್ರಿ ಸಮಯದಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಎಫೆಕ್ಟಿವ್ ಆಗುತ್ತೆ, ಹಾಗೆ ವರ್ಕ್ ಕೂಡ ಆಗುತ್ತೆ. ನಾನು ನಿಮಗೆ ಮೊದಲೇ ಹೇಳಿದಾಗೆ ವಾರದಲ್ಲಿ ಇದನ್ನು 2-3 ಸತಿ ಮಾಡಿದರೆ ಸಾಕು, ಜಲ್ದಿ ಹೀಲ್ ಆಗುತ್ತೆ. ಇಲ್ಲಾಂದರೆ ಈ ಪೇಸ್ಟ್ನ ನೀವು ಮೊದಲಿಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಕೋಬೋದು. 2 ಡೇಸ್ 3 ಡೇಸ್ ಕಂಟಿನ್ಯೂ ಇದನ್ನು ಯೂಸ್ ಮಾಡ್ಕೋಬೋದು. ಒಂದು ಗ್ಲಾಸಿನ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಳೋದ್ರಿಂದ ನಿಮಗೆ
ಇದು ಜಲ್ದಿ ಕೆಡೋದಿಲ್ಲ. ಹಾಗೆ ಇದನ್ನು ನೀವು ಒಂದು ಕಂಟಿನ್ಯೂ 3 ಡೇಸ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ನಿಮಗೆ ಡೈಲಿ ಮಾಡೋಕ್ಕಾಗೋದಿಲ್ಲ ಅನ್ನೋರೇನಿದೆ, ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಇದನ್ನು ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡ್ಕೋಬೋದು. ನೋಡಿ ಇವಾಗ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕೆಳಭಾಗದಲ್ಲಿ ಕಾಲೆಲ್ಲ ಎಲ್ಲಿ ಒಡೆದಿದೆಯಲ್ವ ಆ ಭಾಗದಲ್ಲೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಕವರ್ನ ಕಟ್ಕೊಂಡ್ಬಿಟ್ಟು ರಾತ್ರಿ ಮಲ್ಕೋದ್ರಿಂದ ಬಟ್ಟೆನೂ ಹೊಲಸಾಗೋದಿಲ್ಲ, ಹಾಸಿಗೆ ಹೊಲಸಾಗೋದಿಲ್ಲ. ಹಾಗೆ ನಿಮ್ಮ ಕಾಲೇನಿದೆ ಅಲ್ಲಿ ಎಲ್ಲಿ ನಮಗೆ ಕಾಲು ಹೊಡೆದಿರುತ್ತವಲ್ಲ ಆ ಜಾಗದಿಂದ ಅದು ಹೊರಗಡೆ ಚೆಲ್ಲೋದಿಲ್ಲ. ನೋಡಿ ಈ ರೀತಿ ಕಟ್ಕೊಂಡ್ಬಿಟ್ರೆ ಮುಗಿದು ಹೋಯಿತು. ನೆಕ್ಸ್ಟ್ ನೋಡಿ ನಾನು ಇನ್ನೊಂದು ಕಾಲಿ ಕೂಡ ಹಚ್ಚಿ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಸ್ನೇಹಿತರೆ, ಈರುಳ್ಳಿಯ ಒಂದು ಕ್ವಾಂಟಿಟಿ ಏನಿದೆ ಜಾಸ್ತಿ ಇರೋದ್ರಿಂದ ಕರೆಕ್ಟಾಗಿ ನೀವು ಅದನ್ನು ಪ್ಯಾಚ್ ವರ್ಕ್ ಅಂತ ಹೇಳ್ತೀವಲ್ಲ ಆ ರೀತಿ ನಾವು ಅಲ್ಲಿ ಎಲ್ಲೆಲ್ಲಿ ನಮಗೆ ಕಾಲು ಇಮ್ಮಡಿ ಎಲ್ಲೆಲ್ಲಿ ಹೊಡೆದಿದೆ ಆ ಜಾಗದಲ್ಲಿ ಕರೆಕ್ಟಾಗಿ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ಮಾಡ್ಕೊಂಬಿಟ್ರೆ ಸಾಕು. 2 ದಿನದಲ್ಲಿ ಇದರದ್ದು ರಿಸಲ್ಟ್ ನಿಮಗೆ ಸಿಗುತ್ತೆ. ಬೇಕಾದ್ರೆ ನೀವು ಡೆಫಿನೆಟ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಲ್ವ, ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ಎಷ್ಟೇ ಹಳೆಯ ಕಾಲು ಹೊಡೆದಿರುವಂಥ ಹಿಮ್ಮಡಿಗಳಿರ್ಬೋದು ಎಲ್ಲವೂ ಕೂಡ ಮಾಯವಾಗುತ್ತೆ. ಅತಿ ಸುಲಭವಾಗಿ ಈಸಿಯಾಗಿ ನೀವು ಇದನ್ನು ಮನೆಯಲ್ಲೇ ಟ್ರೈ ಮಾಡ್ಕೋಬೋದು. ಟೈಮ್ ಹಿಡಿಯೋದಿಲ್ಲ, ಏನೂ ಇಲ್ಲ. ಜಸ್ಟ್ 10 ನಿಮಿಷದಲ್ಲೇ ಈ ಕೆಲಸ ಆಗುತ್ತೆ. ಎಷ್ಟೋ ದುಡ್ಡು ಕೊಟ್ಟು ಕ್ರ್ಯಾಕಲ್ಸ್ ಎಲ್ಲ ತಂದರೂ ಕೂಡ ಅವು ಒಂದೊಂದು ಟೈಮು ವರ್ಕ್ ಆಗೋದಿಲ್ಲ. ಅಪ್ಪಿತಪ್ಪಿ ವರ್ಕ್ ಆದರೂ ಕೂಡ ಮತ್ತೆ ನಿಮಗೆ ಇದೇ ರೀತಿ ಕಾಲು ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದನ್ನು ಒಂದು ಸತಿ ನೀವು ಟ್ರೈ ಮಾಡಿದರೆ ಸಾಕು, ಮತ್ತೆ ಕಾಲು ಹೊಡೆಯೋ ಚಾನ್ಸಸ್ ಏನಿದೆ ಕಮ್ಮಿ ಇರುತ್ತೆ. ಈಗ ನಾನು ನೋಡಿ ಇದನ್ನು ತೆಗೆದುಬಿಟ್ಟು ಅದೇ ಪುಟ್ಟಿಯಲ್ಲಿ ನಾವೇನು ಯೂಸ್ ಮಾಡಿದ್ವಲ್ವ ಅದೇ ಪುಟ್ಟಿಯಲ್ಲಿ ಮತ್ತೆ ಹೊಸ ನೀರನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಾಲನ್ನ ತೊಳ್ಕೊಬೇಕಾಗತ್ತೆ. ಇದನ್ನು ಒಂದು 5 ನಿಮಿಷಗಳ ಕಾಲ ನೀವು ನೀಟಾಗಿ ವಾಶ್ ಮಾಡ್ಕೊಳೋದ್ರಿಂದ ನಿಮಗೆ ಬೇಕಾದರೆ ಈ ರೀತಿ ಆಗೋದಿಲ್ಲ ಅಂದರೆ ಒಂದು ಬ್ರಷ್ಷಿನ ಸಹಾಯದಿಂದ ಮಾಡ್ಕೊಳ್ಳಿ, ಅಥವಾ ತಂತಿ ಬ್ರಷ್ಗಳು ಬಾಂಡೆ ತಿಕ್ತಿರ್ತೀವಲ್ವ ಪಾತ್ರೆಗಳೆಲ್ಲ ತಿಕ್ಕುವಂಥ ಬ್ರಷ್ಗಳಾಗಿರ್ಬೋದು, ಅಥವಾ ಹಾಲು ತಿಕ್ಕುವಂಥ ಬ್ರಷ್, ಅದರಿಂದ ಕೂಡ ನೀವು ಇದನ್ನು ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಕಾಣ್ತಾ ಇದೆ. ಈ ಮೇಲ್ಗಡೆ ಇರುವಂಥ ಇದರಿಂದ ಯೂಸ್ ಆಗಿರುವಂಥದ್ದು ಏನಪ್ಪ ಅಂದರೆ ಡೆಡ್ ಸ್ಕಿನ್ ಏನಿದ್ರು ಕೂಡ ಅದು ಕೂಡ ಮಾಯವಾಗುತ್ತೆ. ಎಷ್ಟೇ ಹೊಲಿಸಿದ್ರು ಅದು ಕೂಡ ಕ್ಲೀನ್ ಆಗುತ್ತೆ. ಹಾಗೆ ನೋಡಿ ಹಿಮ್ಮಡಿ ನೋಡಿ ಎಷ್ಟು ಸಣ್ಣಗಾಗಿದೆ. ದಪ್ಪ ಇರುವಂಥ ಹಿಮ್ಮಡಿಗಳೆಲ್ಲ ಅಟ್ಯಾಚ್ ಆಗ್ತಾ ಬರ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನೀವು ವ್ಯಾಸ್ಲೈನ್ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ಸನ್ಸ್ಕ್ರೀನ್ ಆದರೂ ಯೂಸ್ ಮಾಡ್ಕೋಬೋದು. ನಿಮಗೆ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೇಕು. ನಾನು ಮೊದಲೇ ಹೇಳಿರಾಗೆ ರಾತ್ರಿ ಹೊತ್ತು ಈ ಒಂದು ಕ್ರೀಮ್ನ ನೀವು ಅಪ್ಲೈ ಮಾಡಿದ ಮೇಲೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ನೀಟಾಗಿ ಕಾಲನ್ನೆಲ್ಲ ತೊಳ್ಕೊಂಡ್ಮೇಲೆ ಈ ರೀತಿ ನೀವು ವ್ಯಾಸ್ಲೈನ್ ಅಥವಾ ನಿಮಗೆ ಯಾವುದು ಅವೈಲೇಬಲ್ ಇದೆ, ಸನ್ಸ್ಕ್ರೀನ್ ಅವೈಲೇಬಲ್ ಇದ್ದರೆ, ವ್ಯಾಸ್ಲೈನ್ ಅವೈಲೇಬಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಏನಾಗುತ್ತೆ, ಮತ್ತೆ ನಿಮಗೆ ನೀವು ಎಷ್ಟು ನಡೆದಾಡ್ತೀರಾ ಅಷ್ಟು ಕಾಲುಗಳು ಮತ್ತೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ನೀವು ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನೋಡಿ ನೀಟಾಗಿ ಕಾಲಿಗೆಲ್ಲ ಅಪ್ಲೈ ಮಾಡ್ಕೊಂಬಿಟ್ರೆ ಸಾಕು, ಈಸಿಯಾಗಿ ಮುಗಿದೋಗ್ಬಿಡುತ್ತೆ. 1 ಟೈಮ್ ಇದನ್ನು ಮಾಡಿ ನೋಡಿ ಸ್ನೇಹಿತರೆ, ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.